ಕೆಂಪೇಗೌಡ ಅವರು ಹಾಕಿಕೊಟ್ಟ ಅಡಿಪಾಯದ ಮೇಲೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡುವ ಪರಿಕಲ್ಪನೆ ಇದೆ. ನಾವೆಲ್ಲರೂ ಸೇರಿ ಬಲಿಷ್ಠ ಬೆಂಗಳೂರು, ಶಾಂತಿಯ ಬೆಂಗಳೂರು, ಗ್ರೀನ್ ಬೆಂಗಳೂರು, ಸುರಕ್ಷಿತ ಬೆಂಗಳೂರು ನಿರ್ಮಿಸೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿಬಿಎಂಪಿದ ಡಾಕ್ಟರ್ ರಾಜ್ಕುಮಾರ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿ ನೀಡಿ ಮಾತನಾಡಿದರು. ನಿವೃತ್ತಿಯ ನಂತರ ಕೈಗಾರಿಕೋದ್ಯಮಿಯಾಗಿದ್ದಾರೆ. ಇವರು ಲಯನ್ಸ್ ಕ್ಲಬ್ ರಾಜಾಜಿನಗರ ಶಾಖೆಯಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತಹ ಸಾಧಕರಿಗೆ ಧನ್ಯವಾದಗಳು. ಇವತ್ತು ಕೆಂಪೇಗೌಡರ ಜಯಂತಿಯನ್ನ 516ನೇ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅವರು ಹಾಕೊಟ್ಟಂತ ದಾರಿ, ಅವರ ಎಲ್ಲ ವರ್ಗದ ಜನರಿಗೂ ಸಮಾನತೆಯಿಂದ ಯಾವ ದೃಷ್ಟಿಯಿಂದ ಅವರು ಕಾಣ್ತಾ ಇದ್ರು. ಹುಟ್ಟುವಾಗ ಒಕ್ಕಲಿಗನಾಗಿ ಹುಟ್ಟಿದ್ರು ಕೂಡ ವಿಶ್ವ ಮಾನವನ ತತ್ವವನ್ನು ಬೆಳೆಸ್ಕೊಂಡು ಇವತ್ತು ಈ ಕಾರ್ಪೊರೇಷನ್ ಸುತ್ತಮುತ್ತಲು ಇರುವಂತ ಎಲ್ಲ ಭಾಗದಲ್ಲಿ ಅವರ ದೂರ ಆಲೋಚನೆಗಳು ಏನು ಪೇಟೆಗಳನ್ನು ರಚನೆ ಮಾಡಿದ್ರು ಇವೇ ಅವಕ್ಕೆ ಸಾಕ್ಷಿ ಆಗಿದೆ. ಇವತ್ತು ಬೆಂಗಳೂರು ನಗರ ಇಡೀ ವಿಶ್ವದಲ್ಲೇ ನಾವೆಲ್ಲ ಜನ ಬಂದು ಇಲ್ಲಿ ಗುರ್ಸ್ತಾ ಇದ್ದಾರೆ. ಇಡೀ ಪ್ರಪಂಚದಿಂದ ದೇಶದ ವಿವಿಧ ಮೂಲೆಯಿಂದ ಬಂದು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಸಹಬಾಳ್ವೆಯಿಂದ ಸ್ವೀಕಾರ ಮಾಡಿ ಇವತ್ತು ಬೆಂಗಳೂರು ಈ ಗುಣ, ನಮ್ಮಲ್ಲಿ ಪ್ರಕೃತಿ, ನಮ್ಮಲ್ಲಿ ಧಾರ್ಮಿಕತೆ, ನಮ್ಮಲ್ಲಿ ಸಾಮಾಜಿಕತೆ ಎಲ್ಲ ಕೂಡ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀರಿ. ಹಿಂದೆ 500 ವರ್ಷದಿಂದ ಕೂಡ ನಾನೇನು ಇವತ್ತು ಬ್ರ್ಯಾಂಡ್ ಬೆಂಗಳೂರು ರಚನೆ ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದ್ದೀವಿ. ಕೆಂಪೇಗೌಡರು ಹಾಕೊಟ್ಟಂತ ಅಡಿಪಾಯ ಇವತ್ತು ನಮ್ಮೆಲ್ಲರೂ ಕೂಡ ಈ ಒಂದು ಶಕ್ತಿಯನ್ನ ತುಂಬಿದೆ. ಇಡೀ ವಿಶ್ವಕ್ಕೆ ಬೆಂಗಳೂರನ್ನ ಅವ್ರದೇ ಆದಂಥ ರೀತಿಯಲ್ಲಿ ಪರಿಚಯವನ್ನು ಮಾಡಿಕೊಟ್ಟಂಥವ್ರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು ಅಂತೇಳಿ ಹಿಂದೆ ನಾನು ಹೇಳಿದ್ದೆ. ಹೀಗೆ ನಾವು ಬೆಂಗಳೂರನ್ನ ಇವತ್ತು ಏನು ನಮ್ಮ ಕೆಂಪೇಗೌಡರ ಹೆಸರಿನಲ್ಲಿ ನಾವು ಇವತ್ತು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ಕಸ ಗುಡಿಸೋರಿಂದ ಹಿಡಿದು ಸ್ವಚ್ಛತೆ ಕಾಪಾಡುವವರಿಂದ ಹಿಡಿದು ಬೆಂಗಳೂರು ನಗರಕ್ಕೆ, ರಾಜ್ಯಕ್ಕೆ ಸೇವೆ ಮಾಡಿದಂಥ ಎಲ್ಲ ಹಿರಿಯ ಮುತ್ಸದ್ದಿಗಳನ್ನ ಇವತ್ತು ನಾವು ಅಭಿನಂದಿಸ್ತಾ ಇದ್ದೀವಿ.